ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ ಚುನಾವಣೆಗಳ ಹತ್ರ ಬರ್ತಾ ಇರುವ ಈ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷದೊಳಗೆ ಏನೇನಾಗ್ತಾ ಇದೆ ಅನ್ನುವ ವಿವರಗಳನ್ನ ವಿಶ್ಲೇಷಣೆಯ ಸಮೇತ ಕೊಡುವ ವಿಶೇಷ ನ್ಯೂಸ್ ಬುಲೆಟಿನ್ ಇದು ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್. ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ಈಗಷ್ಟೇ ಬ್ರೇಕ್ ಆಗಿರುವಂತಹ ದೊಡ್ಡ ಸುದ್ದಿ, ಈ ಸಲದ ಲೋಕಸಭಾ ಚುನಾವಣೆಯ ಮುಹೂರ್ತ ನಿಗದಿಯಾಗಿದೆ. ಕಳೆದ ಸಲದಂತೆ ಈ ಸಲವೂ ಕೂಡ ದೇಶದಾದ್ಯಂತ 7 ಹಂತಗಳಲ್ಲಿ ಮತದಾನ. ಈ ಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ. चुनाव का पर्व देश का गर्व ಅನ್ನುವ ಧ್ಯೇಯ ವಾಕ್ಯವನ್ನಿಟ್ಟುಕೊಂಡು ಕೇಂದ್ರ ಚುನಾವಣಾ ಆಯೋಗ ಈ ಸಲದ ಚುನಾವಣೆಗಳನ್ನು ನಡೆಸಲಿದೆ. ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯ ಶೆಡ್ಯೂಲ್ ಅನ್ನು ಘೋಷಣೆ ಮಾಡಿದೆ. ಈಗ ರಾಜ್ಯ ಚುನಾವಣಾ ಆಯೋಗದಿಂದ ಪತ್ರಿಕಾಗೋಷ್ಠಿ ಶುರುವಾಗಿದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಮತದಾನದ ವಿವರಗಳನ್ನ ರಾಜ್ಯ ಚುನಾವಣಾ ಆಯೋಗ ನೀಡ್ತಾ ಇದೆ. 85 ಪ್ಲಸ್ ವೋಟರ್ ನಮ್ಮ ರಾಜ್ಯದಲ್ಲಿದ್ದಾರೆ. PWD ವೋಟರ್ಸ್ ದಿವ್ಯಾಂಗ ಮತದಾರರು 6,12,154, 6,12,154. ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಮತದಾರರು ಅಂದರೆ ಕೊರಗ ಮತ್ತು ಜೇನ್ ಕುರುಬ ಮತದಾರರು 38,794, 38 ವೋಟರ್ ಆರ್. ಅದು ಬ್ಯಾಂಗ್ಳೂರ್ ನಾರ್ತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮ್ಯಾಕ್ಸಿಮಮ್ ವೋಟರ್ಸ್ ಇದ್ದಾರೆ. ಅದು ಸಂಖ್ಯೆ ನೋಡಿದರೆ 31,74,098, 31,74,098. ಇದು ಬಿಗ್ಗೆಸ್ಟ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಆಸ್ ಪರ್ ದ ವೋಟರ್ಸ್ ನಂಬರ್. ಸ್ಮಾಲೆಸ್ಟ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಮತದಾರ ಸಂಖ್ಯೆ ನೋಡಿದರೆ ಉಡುಪಿ ಚಿಕ್ಕಮಗಳೂರು 15,72,000. ರಾಜ್ಯದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ದೇಶದಾದ್ಯಂತ 7 ಹಂತಗಳು. ಅದರಲ್ಲಿ ಕರ್ನಾಟಕದಲ್ಲಿ 2 ಹಂತ. ದೇಶದಾದ್ಯಂತ ನಡೆಯುವ 2ನೇ ಹಂತದ ಮತದಾನದಲ್ಲಿ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಆಗುತ್ತೆ. ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ. ಇಲ್ಲಿವರೆಗೆ ಅಂದರೆ 22 ಜನವರಿಯಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಯಿತು ನಮ್ಮ ಮತದಾರ ಸೂಚಿಯಲ್ಲಿ. ಸೊ ಆವಾಗ 22 ಜನವರಿಗೆ ನಾವು ಫೈನಲ್ ರೋಲ್ ಪಬ್ಲಿಷ್ ಮಾಡಿದಾಗ 5,37,00,000 ಮತದಾರರು ಇದ್ರು. ಇವತ್ತು 5,42,00,000 ಮತದಾರ ಆಗಿದೆ. ಸುಮಾರು 4,22,273 4,22,273 voters have been added
ಸಿನ್ಸ್ 22 ಜನವರಿ ಫೈನಲ್ ರೂಲ್ ಇಂದ ಇಲ್ಲಿವರೆಗೆ ಅಂದರೆ ಇವತ್ತಿನ ತನಕ 4,22,237 4,22,273 voters have been added. Almost 0.79% ಬದಲಾವಣೆ ಆಯಿತು. ಇದರಲ್ಲಿ ಪುರುಷ ಮತದಾರರು 1,87,657 1,87,657 ಆ್ಯಡ್ ಆಗಿದೆ. ಮಹಿಳೆ ಮತದಾರರು 2,34,603 2,34,603 ಮಹಿಳೆ ಮತದಾರರು ಸೇರಿಸಿದ್ದೀವಿ. ಟ್ರಾನ್ಸ್ಜೆಂಡರ್ 13 ಎಕ್ಸ್ಟ್ರಾ ಆ್ಯಡ್ ಆಗಿದೆ. 18-19 ಏಜ್ ಗ್ರೂಪಲ್ಲಿ ಅಂದರೆ ಹೊಸ ಮತದಾರರಲ್ಲಿ ಸುಮಾರು 90,604 ಹೊಸ ಫಸ್ಟ್ ಟೈಮ್ ವೋಟರ್ ಆ್ಯಡ್ ಮಾಡಿದ್ದೀವಿ. ಪ್ಲಸ್ PWD ಅಲ್ಲಿ ಕೂಡ ಪರ್ಸನ್ ವಿತ್ ಡಿಸಬಿಲಿಟಿ ಕೂಡ 49,264 ಸುಮಾರು 49,264 PWD voters have been tagged in our list and service electors reduced by 89 voters. ಇದು 2019 ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಕಂಪೇರ್ ಮಾಡಿದರೆ ಏನು ಬದಲಾವಣೆ ಆಗಿದೆ ನಮ್ಮ ಮತದಾರರ ಪಟ್ಟಿಯಲ್ಲಿ ಅದು ತನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2019 ಅಲ್ಲಿ ಇಲೆಕ್ಷನ್ ರೋಲ್ ಅಂದರೆ ಇಲೆಕ್ಷನ್ಗೆ ಹೋಗುವಾಗ ಎಷ್ಟು ನಂಬರ್ ಇತ್ತು ಆವಾಗ 2019 ಅಲ್ಲಿ 5,10,55,172 ಮತದಾರರಿದ್ದರು ಇಲೆಕ್ಷನ್ ಟೈಮಲ್ಲಿ. ಇನ್ 2019 ಆಸ್ ಆನ್ ಟುಡೇ ನಾವು 5,42,00,000 ಇದ್ದೀವಿ. ಸೊ ಸುಮಾರು 31,52,916 ಮತದಾರರು ಜಾಸ್ತಿ ಇದ್ದಾರೆ ಕಂಪೇರ್ ಟು 2019. ಆಲ್ಮೋಸ್ಟ್ 6% ವೋಟರ್ ಕಳೆದ ಚುನಾವಣೆಗಿಂತ ಜಾಸ್ತಿ ಇದ್ದಾರೆ ಈ ನಮ್ಮ ಮತದಾರ ಪಟ್ಟಿಯಲ್ಲಿ. ಅದರಲ್ಲಿ ಪುರುಷ ಮತದಾರರು ಸುಮಾರು 5% ಜಾಸ್ತಿ ಆಗಿದೆ, ಮಹಿಳೆ ಮತದಾರರು ಸುಮಾರು 7% ಜಾಸ್ತಿ ಆಗಿದೆ ಕಂಪೇರ್ ಟು 2019. ಅಂಡ್ ಥರ್ಡ್ ಜೆಂಡರ್ ಸುಮಾರು 7% ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ವೋಟರಲ್ಲಿ ಸುಮಾರು 11% ಜಾಸ್ತಿ ಆಗಿದೆ. ಅಂಡ್ ಪರ್ಸನ್ ವಿತ್ ಡಿಸಬಿಲಿಟಿಯಲ್ಲಿ ಕೂಡ 42% 42% ಜಾಸ್ತಿ ಆಗಿದೆ. ಅಂಡ್ ಸರ್ವಿಸ್ ಎಲೆಕ್ಟರ್ ಇಸ್ ಆಲ್ಸೋ ಅರೌಂಡ್ 7% ಜಾಸ್ತಿ ಈಗ ಕಂಪೇರ್ ಟು 2019 ನಮ್ಮ ಮತದಾರ ಪಟ್ಟಿಯಲ್ಲಿ ಇವತ್ತು ಜಾಸ್ತಿ ಆಗಿದೆ. ತಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 28. ಅದರಲ್ಲಿ 5 are reserved for SC and 2 are reserved for ST. Ballari and Raichur parliamentary constituency are reserved for ST and Gulbarga, Bijapura, Chitradurga, Kolara and Chamarajanagar are reserved for SC. ಈಗ ಈ 28 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ ನಮ್ಮ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ ಇವತ್ತು 58,834 58,834. ಅಲ್ಲಿ ಅರ್ಬನ್ ಪೋಲಿಂಗ್ ಸ್ಟೇಷನ್ ನೋಡಿದರೆ 21,682 21,682 ಅಂಡ್ ಅರ್ಬನ್ ರೂರಲ್ ಪೋಲಿಂಗ್ ಸ್ಟೇಷನ್ ಅರೌಂಡ್ 37,152. ಮ್ಯಾಕ್ಸಿಮಮ್ ಪೋಲಿಂಗ್ ಸ್ಟೇಷನ್ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ 2,911 2911 ಅಂಡ್ ಉಡುಪಿ ಚಿಕ್ಕಮಗಳೂರು ಅರೌಂಡ್ 1842 ಪೋಲಿಂಗ್ ಸ್ಟೇಷನ್. ಎಲ್ಲ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂದರೆ ರ್ಯಾಂಪು, ಟಾಯ್ಲೆಟ್ಸು, ನೀರು ಸೌಲಭ್ಯ, ಟಾಯ್ಲೆಟ್ಸು, ಸೈನೇಜಸು, ಎಲೆಕ್ಟ್ರಿಸಿಟಿ ಅದೆಲ್ಲ ನಾವು ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಈ 58,000 ಪೋಲಿಂಗ್ ಸ್ಟೇಷನಲ್ಲಿ ನಮಗೆ ಸುಮಾರು 7,80,000 ಪೋಲಿಂಗ್ ಆಫೀಸರ್ ಬೇಕು. ನಮಗೆ ಅದಕ್ಕಿಂತ ಜಾಸ್ತಿ ಇದ್ದಾರೆ, ಆಲ್ಮೋಸ್ಟ್ 3.5 ಲಕ್ಷ ಜನ ಇದ್ದಾರೆ. ನಮಗೆ ಸುಮಾರು 5,000 ಮೈಕ್ರೋ ಅಬ್ಸರ್ವರ್ ಬೇಕು, ನಮಗೆ ಆಲ್ಮೋಸ್ಟ್ 12,000 ಮೈಕ್ರೋ ಅಬ್ಸರ್ವರ್ ಇದ್ದಾರೆ. ಸೊ ದೇರ್ ಇಸ್ ನೋ ಡರ್ತ್ ಆಫ್ ಪೋಲಿಂಗ್ ಅಫಿಷಿಯಲ್. ಮತ್ತು ಅವರ ಟ್ರೈನಿಂಗ್ ಕೂಡ ಈಗ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಅದನ್ನು ಕೂಡ ಮಾಡ್ತೀವಿ. ಸೊ ಬೇರೆ ಈಗ ಟ್ರೈನಿಂಗ್ ಎಲ್ಲ ಸೆಕ್ಟರ್ ಆಫೀಸರ್ದು ಮೈಕ್ರೋ ಅಬ್ಸರ್ವರ್ದು ಎಲ್ಲ ಮೈಕ್ರೋ ಅಬ್ಸರ್ವರ್ ಆಮೇಲೆ ಮಾಡ್ತೀವಿ. ಸೆಕ್ಟರ್ ಆಫೀಸರ್ ಎಲ್ಲ ಟ್ರೈನಿಂಗ್ ಆಯಿತು. ಮತ್ತು ಬೇರೆ ಆಲ್ ಪೊಲೀಸ್ ಪರ್ಸನಲ್, ಎಕ್ಸ್ಪೆಂಡಿಚರ್ ಟೀಮು, MCC ಟೀಮ್ ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ನಮ್ಮಲ್ಲಿ 28 ಕಾನ್ಸ್ಟಿಟ್ಯೂನ್ಸಿ ಪೈಕಿ 28 ಟ್ರೈನಿಂಗ್ ಮಾಡಿದ್ದೀವಿ. ಮತ್ತು 224 AR ಪೈಕಿ ಸುಮಾರು 290 AR ಆಲ್ರೆಡಿ ಟ್ರೈನಿಂಗ್ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸು, ಪೊಲೀಸ್ ಮಾಸ್ಟರ್ ಟ್ರೈನರ್ಸು, ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಎಲ್ಲ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮಲ್ಲಿ ಸಫಿಷಿಯೆಂಟ್ EVM ಇದೆ. ಆಲ್ಮೋಸ್ಟ್ 189% ಅವಶ್ಯಕತೆ. ಮತ್ತು ಈಗ 189% BU ಇದೆ, 132% CU ಇದೆ ಮತ್ತು 140% VPAT ಇದೆ. ನಮ್ಮಲ್ಲಿ ಅವಶ್ಯಕತೆಗಿಂತ ಜಾಸ್ತಿ EVM ಲಭ್ಯವಿದೆ. ಅದು ಎಲ್ಲ ಫಸ್ಟ್ ವಾರ್ ಚೆಕಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ.
ನಮ್ಮಲ್ಲಿ ತಾವು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ನೋಡಿದರೆ ಈ ಎಲ್ಲ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2357 2357 2357 ಅಷ್ಟು ಫ್ಲೈಯಿಂಗ್ ಸ್ಕ್ವಾಡ್ ಆಲ್ರೆಡಿ ಇದೆ. ಸೊ ಒನ್ ಫ್ಲೈಯಿಂಗ್ ಸ್ಕ್ವಾಡ್ ಮೀನ್ಸ್ ಒನ್ ಟೀಮ್ ವರ್ಕ್ ಓನ್ಲಿ ಫಾರ್ 8 hours, ಅಂದರೆ ಅದನ್ನು 3 ಪಟ್ಟು ಮಾಡಬೇಕು. ಸೊ 3 teams are working round the clock in the assembly constituency. ಅದೇ ಪ್ರಕಾರ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ 2669 2669 ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಎಷ್ಟು ಮಾಡಿ, ಅದು ಕೂಡ ಒಂದು ಟೀಮು ಬರೀ 8 ಗಂಟೆ ಕೆಲಸ ಮಾಡ್ತಾರೆ. ಸೊ ನಾವು 3 ಶಿಫ್ಟಲ್ಲಿ ಎಲ್ಲ 24/7 ಮಾಡ್ತೀವಿ. ಅದೇ ಪ್ರಕಾರ ವಿಡಿಯೋ ಸರ್ವೆಲೆನ್ಸ್ ಟೀಮ್ 647, ಅಕೌಂಟಿಂಗ್ ಟೀಮ್ 258 ಮತ್ತು ವಿಡಿಯೋ ವಿಂಗ್ ಟೀಮ್ 257 ರಚನೆ ಆಗಿದೆ ಮತ್ತು ಈಗ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ನಮ್ಮ ರಾಜ್ಯಕ್ಕೆ ಸುಮಾರು 6 ರಾಜ್ಯ ನಮ್ಮಲ್ಲಿ ನೇಬರ್ಸ್ ಇದ್ದಾರೆ. ಈ ವೆಸ್ಟಲ್ಲಿ ಗೋವಾದಿಂದ ಸ್ಟಾರ್ಟ್ ಮಾಡಿದರೆ, ನಾರ್ತಲ್ಲಿ ಮಹಾರಾಷ್ಟ್ರ ಮತ್ತು ಈಸ್ಟಲ್ಲಿ ತೆಲಂಗಾಣ ಮತ್ತು ಆಂಧ್ರ ಆ್ಯಂಡ್ ಸೌತಲ್ಲಿ ತಮಿಳುನಾಡು ಆ್ಯಂಡ್ ಕೇರಳ. ಸೊ ನಮ್ಮಲ್ಲಿ ಸುಮಾರು 172 ಪರ್ಮನೆಂಟ್ ಪೊಲೀಸ್ ಚೆಕ್ ಪೋಸ್ಟ್ ಇದೆ ಆ್ಯಂಡ್ 40 ಎಕ್ಸೈಸ್ ಚೆಕ್ ಪೋಸ್ಟು, 19 ಫಾರೆಸ್ಟ್ ಚೆಕ್ ಪೋಸ್ಟು ಆ್ಯಂಡ್ 15 ಟ್ರಾನ್ಸ್ಪೋರ್ಟ್ ಚೆಕ್ ಪೋಸ್ಟು ಈ ನಮ್ಮ ಇಂಟರ್ಸ್ಟೇಟ್ ಬಾರ್ಡರ್ಗೆ ನೋಡಲಿಕ್ಕೆ ಆಲ್ರೆಡಿ ರಚನೆ ಆಗಿದೆ. ದೇ ಆರ್ ವರ್ಕಿಂಗ್ ಸಿನ್ಸ್ ಆಲ್ಮೋಸ್ಟ್ ಲಾಸ್ಟ್ 3 months. ನಮ್ಮ ರಾಜ್ಯದ 24 ಜಿಲ್ಲೆ, ನಮ್ಮ ಪಕ್ಕದ ರಾಜ್ಯಕ್ಕೆ ಸುಮಾರು 29 ಜಿಲ್ಲೆಗೆ ನಾವು ಬಾರ್ಡರ್ ಶೇರ್ ಮಾಡ್ತಾ ಇದ್ದೀವಿ. ಅದು ತಮಗೆ ಡೀಟೇಲ್ ಶೇರ್ ಮಾಡಿದ್ದೀವಿ. ಅದು ಅವ್ರದ DC ಮತ್ತು SP ಜೊತೆ, ನಮ್ಮ ಪಕ್ಕದ ಅಡ್ಜಾಯ್ನಿಂಗ್ ಡಿಸ್ಟ್ರಿಕ್ಟ್ ಯಾವ ಇದೆ ಅವ್ರ ಜೊತೆಗೆ DC ಮತ್ತು SPದು ಕೋಆರ್ಡಿನೇಷನ್ ಮೀಟಿಂಗ್ ಆಯಿತು ಮತ್ತು ಸ್ಟೇಟ್ ಲೆವೆಲಲ್ಲಿ ಕೂಡ ಕೋಆರ್ಡಿನೇಷನ್ ಮೀಟಿಂಗ್ ಈಗ ಆಗಿದೆ. ಈಗ ನಾವು ಈ ಎಕ್ಸ್ಪೆಂಡಿಚರ್ ನೋಡಲಿಕ್ಕೆ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಇನ್ನೂ ಮೋರ್ ವಿಜಿಲೆಂಟ್ ಆಗಿ. ಬಟ್ ಕಳೆದ 6 ತಿಂಗಳಿಂದ ನಮ್ಮ ಎಲ್ಲ ಸುಮಾರು 14 ಏಜೆನ್ಸಿ, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ, ಇದು ಹಣ ಬಗ್ಗೆ ವಿಜಿಲೆನ್ಸ್ ಸ್ಟಾರ್ಟ್ ಮಾಡಿದೆ. 1 ಆಗಸ್ಟಿಂದ ಆಲ್ರೆಡಿ ವಿಜಿಲೆನ್ಸ್ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೆ ಸುಮಾರು ಅವರವರ ಆ್ಯಕ್ಟ್ ಒಳಗಡೆ, ಅವರವರ ಕಾನೂನು ಒಳಗಡೆ ಸುಮಾರು 537 ಕೋಟಿ ಸೀಸ್ ಮಾಡಿದ್ದಾರೆ. 537 crore have already been seized by the different agencies since 1st August till 14th March. ಇದರಲ್ಲಿ 151 crore is cash. It mostly seized by Income Tax Department. ಲಿಕ್ಕರ್ ಸುಮಾರು 42 ಕೋಟಿ, ಡ್ರಗ್ಸ್ ಸುಮಾರು 126 ಕೋಟಿ worth drugs already been seized, mainly by the Police Department, Narcotics Control Bureau and Directorate of Revenue Intelligence. ಇಂದ ಇಲ್ಲಿವರೆಗೆ, ಆಗಸ್ಟಿಂದ ಇಲ್ಲಿವರೆಗೆ ಸುಮಾರು 126 ಕೋಟಿ ವರ್ತ್ ಡ್ರಗ್ಸ್ ಆಲ್ರೆಡಿ ಸೀಜ್ ಆಗಿದೆ. ಮತ್ತು ಗೋಲ್ಡ್ ಆ್ಯಂಡ್ ಸಿಲ್ವರ್, ಗೋಲ್ಡ್ ಸುಮಾರು 71 crore ಆ್ಯಂಡ್ ಆಲ್ಮೋಸ್ಟ್ 1 crore ಸಿಲ್ವರ್ ಇಲ್ಲಿವರೆಗೆ ಸೀಜ್ ಮಾಡಿದ್ದೀವಿ. ಅದು ಕೂಡ ಪೊಲೀಸು, ಇನ್ಕಮ್ ಟ್ಯಾಕ್ಸು ಮತ್ತು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಅವರು ಸೀಜ್ ಮಾಡಿದ್ದಾರೆ. ಅದೇ ಪ್ರಕಾರ ಬೇರೆ ಕುಕ್ಕರ್ಸ್ ಅಂಡ್ ಆಲ್ ಲೆಸ್ ದೆನ್ 1 lakh ಸೀಜ್ ಆಗಿದೆ. ಮತ್ತು ಅದರ್ಸ್ ಆಲ್ಮೋಸ್ಟ್ 144 crore, ಬೇಸಿಕಲಿ ಕಮರ್ಷಿಯಲ್ ಟ್ಯಾಕ್ಸ್ GST ವ್ಯಾಲ್ಯೂಷನ್ಸ್ ಅಲ್ಲಿ ಸುಮಾರು 137 crore ಪ್ಲಸ್ ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಇಂದ 7 crore ಸೀಜ್ ಆಗಿದೆ. ಇದೆಲ್ಲ ಸೇರಿ ಅವರದೆಲ್ಲ ಚಟುವಟಿಕೆಯಿಂದ ಇಲ್ಲಿವರೆಗೆ, ಆಗಸ್ಟಿಂದ ಇಲ್ಲಿವರೆಗೆ 537 crore has already been seized. And now onwards, from today onwards, all our MCC teams, including flying squad, static teams, interstate border check post, our video surveillance team, and all the agencies their own team, commercial tax, police, excise, income tax, your customs, your railway protection force, GRP, your civil aviation, your coast guard, ಇದೆಲ್ಲ ನಮ್ಮ ಜೊತೆಗೆ ಈ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ದ ಟ್ರಾನ್ಸ್ಫರ್ ಆಫ್ ಮನಿ, ಡ್ರಗ್ಸ್, ಪ್ರೀಷಿಯಸ್ ಮೆಟಲ್ಲು ಮತ್ತು ಬೇರೆ ಅದರ ಮೇಲೆ ಕ್ಲೋಸ್ ಆಗಿ ಅವ್ರ ಮೇಲೆ ವಾಚ್ ಮಾಡ್ತಾರೆ. ಆ್ಯಂಡ್ ಇಫ್ ಯಾವುದು ಅವರಿಗೆ ಸಿಕ್ಕಿದ್ರೆ ದೇ ವಿಲ್ ಟೇಕ್ ಎ ಲೀಗಲ್ ಆ್ಯಕ್ಷನ್. ಆ್ಯಂಡ್ ಈ 537 crore ಆಲ್ಮೋಸ್ಟ್ 4,678 FIRs already been filed since August till 14th March. ಈಗ ವಿ ಹ್ಯಾವ್ ಅವರ್ ಫಸ್ಟ್ ಫೇಸ್, ತಮಗೆ ಆಲ್ರೆಡಿ ಮಾಹಿತಿ ಇದೆ. ನಮ್ಮ
28 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 15 ಇಂದ ಹಿಡಿದು 28 ವರೆಗೆ, ಕಾನ್ಸ್ಟಿಟ್ಯೂನ್ಸಿ 15 ಇಂದ ಹಿಡಿದು 28 ವರೆಗೆ ವಿ ಆರ್ ಇನ್ ದ ಸೆಕೆಂಡ್ ಫೇಸ್, ಆ್ಯಂಡ್ ಕಾನ್ಸ್ಟಿಟ್ಯೂನ್ಸಿ ನಂಬರ್ 1 to 14 ಈಸ್ ಇನ್ ಫೇಸ್ 3, ಪ್ಲಸ್ ಫೇಸ್ 3ಯಲ್ಲಿ ಶೋರಾಪುರ್ ಅಸೆಂಬ್ಲಿದು ಬೈ ಎಲೆಕ್ಷನ್ ಕೂಡ ಇದೆ. ತಮಗೆ ಗೊತ್ತಿದೆ, ಸಿಟ್ಟಿಂಗ್ MLA ಆಫ್ ಶೋರಾಪುರ್ ಅವರ ಡಿಮ್ಯಾಂಡ್ ಆದಮೇಲೆ ಆ ಸೀಟ್ ವೇಕೆಂಟ್ ಆಯಿತು. ಸೊ ಅವ್ರದ್ದು ಕೂಡ ಬೈ ಎಲೆಕ್ಷನ್, ಆ ಸೀಟ್ ಅಸೆಂಬ್ಲಿ ಸೀಟ್ದು ಒಂದು ಬೈ ಎಲೆಕ್ಷನ್ ಆಯಿತು, ಅದು ಕೂಡ ಫೇಸ್ 3ಯಲ್ಲಿ ಮಾಡ್ತೀವಿ. ಸೊ ಈಗ ನಾಮಿನೇಷನ್ ಕೊನೆ ದಿವಸದಿಂದ 10 ದಿವಸ ಮುಂಚೆ ತನಕ ಇನ್ನೂ ತಮ್ಮ ಹೆಸರನ್ನು ತಾವು ಸೇರ್ಪಡೆ ಮಾಡಬಹುದು. ಇಫ್ ಯು ಆರ್ ಸ್ಟಿಲ್ ನಾಟ್ ಇನ್ ಯುವರ್ ರೋಲ್, ನಮ್ಮ ಎಲೆಕ್ಟ್ರೋಲ್ ನಿಮ್ಮ ಹೆಸರು ಇಲ್ಲ, ಅದು ಚೆಕ್ ಮಾಡಲಿಕ್ಕೆ ದಯಮಾಡಿ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್. ಅದು ನಿಮ್ಮ ಎಪಿಕ್ ಕಾರ್ಡ್ ಎಂಟ್ರಿ ಮಾಡಿದೆ, ನಂಬರ್ ಎಂಟ್ರಿ ಮಾಡಿದರೆ ನಿಮ್ಮ ಹೆಸರು ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಸೊ ಇಫ್ ಯುವರ್ ನೇಮ್ ಇಸ್ ನಾಟ್ ದೇರ್, ಪ್ಲೀಸ್ ಫಿಲ್ ಫಾರ್ಮ್ 6 ಇಮಿಡಿಯೇಟ್ಲಿ ವಯಾ VH ಆ್ಯಪ್ ಓನ್ಲಿ. ಸೊ ನಾಮಿನೇಷನ್ ಕೊನೆ ದಿವಸದಿಂದ 10 ದಿವಸ ಮುಂಚೆ ತನಕ ನಿಮ್ಮ ಹೆಸರನ್ನು, ನಿಮ್ಮ ಫಾರ್ಮನ್ನು ಇನ್ನೂ ಸಲ್ಲಿಸಬಹುದು. ದರ್ ಇಸ್ ಸ್ಟಿಲ್ ಟೈಮ್. ಸೊ ಪ್ಲೀಸ್ ವೆರಿಫೈ ಯುವರ್ ನೇಮ್, ಆ್ಯಂಡ್ ಇಫ್ ಯುವರ್ ನೇಮ್ ಇಸ್ ನಾಟ್ ದೇರ್, ಪ್ಲೀಸ್ ಫಿಲ್ ಫಾರ್ಮ್ 6. ಯಾವುದು ಬದಲಾವಣೆ ತಿದ್ದುಪಡಿ ಮಾಡಬೇಕಾದ್ರೆ ಫಾರ್ಮ್ 8 ಅನ್ನು ಸಲ್ಲಿಸಿ. ಸೊ ವೋಟರ್ ಹೆಲ್ಪ್ ಲೈನ್ ಆ್ಯಪಲ್ಲಿ ನೀವು ಫಾರ್ಮ್ ಸಲ್ಲಿಸಬಹುದು. ಮತ್ತು ಈಗ ನಾಮಿನೇಷನ್ ಡೀಟೇಲ್ಸ್ ಕೂಡ ಬರುತ್ತೆ, ಅಫಿಡೇವಿಟ್ ಅದನ್ನು ನೋಡ್ಬೋದು, ಪೋಲ್ ಡೇ ಡೇಟಾ ಕೂಡ ಬರುತ್ತೆ, ಮತ್ತು ಕೌಂಟಿಂಗ್ ಡೇಟಾ ಕೂಡ ಅಲ್ಲಿ ಬರುತ್ತೆ. ಸೊ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಈಸ್ ಆಲ್ ಇನ್ಕ್ಲೂಸಿವ್ ಆ್ಯಪ್, ಎಲ್ಲ ಮಾಹಿತಿ ವೋಟರ್ ಹೆಲ್ಪ್ ಲೈನಲ್ಲಿ ಬರುತ್ತೆ. ಸೊ ಕೈಂಡ್ಲಿ ಡೌನ್ಲೋಡ್ ಮಾಡಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಆ್ಯಂಡ್ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಫಾರ್ ಚೆಕಿಂಗ್ ಯುವರ್ ನೇಮ್ ಇನ್ ದ ರೋಲ್, ಆ್ಯಂಡ್ ಇಫ್ ಯುವರ್ ನೇಮ್ ಇಸ್ ನಾಟ್ ದೇರ್, ಪ್ಲೀಸ್ ಫಿಲ್ ಫಾರ್ಮ್ 6. ಈಗ ಸಪೋಸು ನಿಮಗೆ ಈಗ 18 ವರ್ಷ ಆಗಿಲ್ಲ, 31st ಮಾರ್ಚ್ ಒಳಗಡೆ ನೀವು 18 ವರ್ಷ ಆಗ್ತೀರಾ ಅಂದರೆ ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಅನ್ನು ಸಲ್ಲಿಸಬಹುದು. ಆ್ಯಸ್ ಆನ್ ಟುಡೇ ನಮ್ಮಲ್ಲಿ 1st ಜನವರಿ ಆದಮೇಲೆ ಯಾರು 18 ವರ್ಷ ಆಗಿದಾರ ಮತ್ತು 31st ಮಾರ್ಚ್ ತನಕ ಆಲ್ಮೋಸ್ಟ್ 50,000 ಅಡ್ವಾನ್ಸ್ ಅಪ್ಲಿಕೇಶನ್ ಬಂದಿದೆ. ಇದು 50,000 ಜನ ಇನ್ನೂ 18 ವರ್ಷ ಆಗಿಲ್ಲ, ಅವರು ಅಡ್ವಾನ್ಸ್ ಆಗಿ ಅವರ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಸೊ 1st ಏಪ್ರಿಲ್ಗೆ ಅದು ಎಲ್ಲ ನಾವು ಡಿಸ್ಪೋಸ್ ಮಾಡಿ ನಮ್ಮ ರೋಲಲ್ಲಿ ಸೇರಿಸ್ತೀವಿ. ಸೊ ಈಗ ಯಾರು ಇನ್ನೂ 31st ಮಾರ್ಚ್ ಒಳಗಡೆ ಅವರು ಸಪೋಸ್ ಇಫ್ ಹಿ ಆರ್ ಶಿ ಈಸ್ ಟರ್ನಿಂಗ್ ಟು 18, ಪ್ಲೀಸ್ ಫಿಲ್ ಫಾರ್ಮ್ 6. ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಸಲ್ಲಿಸಬಹುದು. ಸೊ ನೀವು ಯಾವಾಗ 18 ವರ್ಷ ಆಗ್ತೀರಾ 1st ಏಪ್ರಿಲ್ಗೆ ನಾವು ಎಲ್ಲ ಅಪ್ಲಿಕೇಶನ್ ಡಿಸ್ಪೋಸ್ ಮಾಡಿ ನಿಮ್ಮ ಹೆಸರನ್ನು ನಮ್ಮ ರೋಲಲ್ಲಿ ಸೇರ್ಪಡೆ ಮಾಡ್ತೀವಿ. ಸೊ ದಯಮಾಡಿ ಪ್ಲೀಸ್ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆ್ಯಪ್, ಆಲ್ ಪರ್ಪಸ್ಗೆ ತಾವು ಯೂಸ್ ಮಾಡ್ಬೋದು. ಇನ್ನೊಂದು ಮುಖ್ಯ ಆ್ಯಪ್ ಏನಿದೆ, ಸಿ ವಿಜಿಲ್. ಅಂದರೆ ಈ MCC ವೈಲೇಷನ್ ಬಗ್ಗೆ ನೀವು ಕೂಡ ನಿಗಾ ವಹಿಸಬಹುದು. ಯಾವುದು ಕಡೆ ಯಾವುದು ಅವ್ಯವಹಾರ ನಡೀತಾ ಇದ್ದರೆ, ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಬೇರೆ ಬೇರೆ ಅವ್ಯವಹಾರ ನಡೀತಾ ಇದೆ, ನೀವು ಅದನ್ನು ಫೋಟೋ ತಗೊಂಡು ಸಲ್ಲಿಸಬಹುದು, ಯಾವುದು ಮೆಸೇಜ್ ಮಾಡ್ಬೋದು. ನಿಮಗೆ ನಿಮ್ಮ ಹೆಸರು, ನಿಮ್ಮ ನಂಬರ್ ಗೋಪ್ಯ ಆಗಿರಬೇಕು ಅಂದ್ರೆ ಅದು ಕೂಡ ಗೋಪ್ಯವಾಗಿ ಇರುತ್ತೆ, ಅನೋನಮಸ್ ಇರುತ್ತೆ. ಸೊ ಸಿ ವಿಜಿಲಲ್ಲಿ ನೀವು ಯಾವುದು ಕಂಪ್ಲೇಂಟ್ ಈ MCC ವೈಲೇಷನ್ ಬಗ್ಗೆ ನೀವು ಸಿಟಿಜನ್ ಆಗಿ ಆಸ್ ತಾವು ಈ MCC ವೈಲೇಷನಲ್ಲಿ ನೀವು ಕೂಡ ವಾಚ್ ಮಾಡ್ಬೋದು ಮತ್ತು ಕಂಪ್ಲೇಂಟ್ ಮಾಡ್ಬೋದು. ಸೊ ಸಿ ವಿಜಿಲ್ ದಯಮಾಡಿ ತಾವು ಅದನ್ನು ಕೂಡ ಡೌನ್ಲೋಡ್ ಮಾಡಿ ಈ MCC ವೈಲೇಷನ್ ಸ್ಟಾಪ್ ಮಾಡಲಿಕ್ಕೆ ನಮಗೆ ತಾವು ಕೈ ಜೋಡಿಸಿ ನಿಮ್ಮ ಮುಖಾಂತರ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸುವಿಧಾ ಆ್ಯಪ್. ಇದು ಕ್ಯಾಂಡಿಡೇಟ್ಸ್ಗೆ, ಈ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಇದು ಸುವಿಧಾ ಆ್ಯಪ್ ಮುಖಾಂತರ ಅವರು ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಅವರು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ನಾವು ಫಸ್ಟ್ ಕ್ಲಿಯರ್ ಮಾಡ್ತೀವಿ. ಸೊ ಸಪೋಸ್ ಯಾವುದು ರ್ಯಾಲಿ ಪರ್ಮಿಷನ್ ಬೇಕು, ಪ್ರೊಸೆಷನ್ ಪರ್ಮಿಷನ್ ಬೇಕು, ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್, ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಈ ಸುವಿಧಾ ಆ್ಯಪ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ಯಾವ ಫಸ್ಟ್ ಅರ್ಜಿ ಹಾಕ್ತಾರೆ, ಯಾವುದು ಫಸ್ಟ್ ಗ್ರೌಂಡನ್ನು ಕೇಳ್ತಾರೆ ಅವರಿಗೆ ಫಸ್ಟ್ ಬರುತ್ತೆ ಆ್ಯಕ್ಚುಲಿ. ಸೊ ಆಲ್ ಅಪ್ಲಿಕೇಶನ್ ಫಾರ್ ಆಲ್ ಪರ್ಮಿಷನ್ ವಿಲ್ ಬಿ ರಿಸೀವ್ಡ್ ಥ್ರೂ ಸುವಿಧಾ ಆ್ಯಪ್ ಓನ್ಲಿ. ಆಫ್ಲೈನ್ ಯಾವುದು ಅರ್ಜಿಯನ್ನು ನಾವು ತಗೊಳ್ಳಲ್ಲ. ಸುವಿಧಾ ಆ್ಯಪ್ ಮುಖಾಂತರ ಅರ್ಜಿ ಸಲ್ಲಿಸಿದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದನ್ನು ಮಾಡ್ತೀವಿ. ಸೊ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ನಾಮಿನೇಷನ್, ಆನ್ಲೈನ್ ನಾಮಿನೇಷನ್ ಮತ್ತು ಡಿಪಾಸಿಟ್ ಕೂಡ ಅದ್ರ ಮುಖಾಂತರ ಮಾಡಬಹುದು. ಸೊ ಸುವಿಧಾ ಆ್ಯಪ್ ಕ್ಯಾಂಡಿಡೇಟ್ಸ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗೋಸ್ಕರ ಇದೆ, ಅದನ್ನು ಕೂಡ ಅವರು ಬಳಸಬೇಕು. ಇನ್ನೊಂದು ನಮ್ಮ ECI ಆ್ಯಪ್ ಇದೆ, ಸಕ್ಷಮ್ ಆ್ಯಪ್. ಯಾವುದು ಹಿರಿಯ ನಾಗರಿಕರಿಗೆ, ಮತದಾರರಿಗೆ ಮತ್ತು ದಿವ್ಯಾಂಗ ಮತದಾರರಿಗೆ ಯಾವುದು ಸೌಲಭ್ಯ ಬೇಕು, ಪೋಲಿಂಗ್ ಸ್ಟೇಷನಲ್ಲಿ ವೀಲ್ ಚೇರ್ ಬೇಕು, ನನಗೆ ನಮ್ಮ ಮನೆಯಿಂದ ಪೋಲಿಂಗ್ ಸ್ಟೇಷನ್ವರೆಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.